ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ಆಸ್ ಯೂಶುವಲ್ ಎವ್ರಿ ವೀಕೆಂಡ್ ವಿಡಿಯೋ ಮಾಡ್ತಾ ಇರ್ತೀನಿ ಮಂಡೇ ಟು ಫ್ರೈಡೇ ಏನು ಪ್ರಾಫಿಟ್ಸ್ ಮಾಡ್ತೀರಿ ಸೊ ಸ್ಯಾಟರ್ಡೆ ಆರ್ ಸಂಡೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೇಮ್ ವಿಡಿಯೋ ಸೊ ಓವರ್ ಆಲ್ ನೋಡೋದಾದ್ರೆ ಈ ವೀಕ್ ನಾವು ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 995 ಪಿಪ್ಸ್ ಇನ್ಕ್ಲೂಡಿಂಗ್ ಲಾಸ್ ಮೈನಸ್ ಮಾಡೋ ಒಂದೇ ಒಂದು ಟ್ರೇಡ್ ಲಾಸ್ ಆಗಿರೋದು ಯು ಎಸ್ ಅಲ್ಲಿ ದಟ್ 35 ಪಿಪ್ಸ್ ಅಷ್ಟೇ ಲಾಸ್ ಆಗಿರೋದು ರಿಮೈನಿಂಗ್ 995 ಪಿಪ್ಸ್ ನಾವು ಪ್ರಾಫಿಟ್ ಮಾಡ್ಕೊಂಡಿದ್ದೀವಿ ಓಕೆ ಅಂಡ್ ಒನ್ ಮೋರ್ ಥಿಂಗ್ ಟು ಬಿ ಪ್ರಾಫಿಟಬಲ್ ಜೀವನದಲ್ಲಿ ಏನೋ ಟ್ರೇಡಿಂಗ್ ಅಲ್ಲಿ ಏನೋ ಅಚೀವ್ ಮಾಡಬೇಕು ಅಂತ ಏನೋ ಒಂದು ಆಸೆ ಇದ್ರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಡೋಂಟ್ ಸ್ಕಿಪ್ ದ ವಿಡಿಯೋ ವಿಲ್ ಗೆಟ್ ಅ ಲಾಟ್ ಆಫ್ ನಾಲೆಜ್ ಹಿಯರ್ ಅಂಡ್ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 995 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ರಲ್ವಾ ಸೊ ಇಫ್ ಯು ಟ್ರೇಡಿಂಗ್ ವಿತ್ 0.01 ಲಾಟ್ ಅಲ್ಲಿ ಟ್ರೇಡ್ ಮಾಡಿದ್ರು $95 ಇನ್ ವೀಕ್ 0.1 ಮಾಡಿದ್ರೆ $995 ಅ ವೀಕ್ ಒನ್ ಲಾಟ್ ಅಲ್ಲಿ ಮಾಡಿದ್ರೆ $9,950 ಇನ್ ಅ ವೀಕ್ ಸೊ ದಿಸ್ ಇಸ್ ದ ಪ್ರಾಫಿಟ್ ನೀವು ತಗೊಂತಾ ಇದ್ದಿದ್ದು ಅಂಡ್ ಇದೆಲ್ಲ ಟ್ರೇಡ್ಸ್ ನನ್ನ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಯಾರೋ ನನ್ನ ಜೊತೆ ಯಾರೋ ನನ್ನ ಕ್ಲಾಸ್ ಜಾಯ್ನ್ ಆಗಿದ್ರಲ್ವಾ ಅವ್ರದ್ದು VIP ಚಾನಲ್ ಅಂತಿದೆ ಸೊ VIP ಚಾನಲ್ ಅಲ್ಲಿ ನಾನು ಶೇರ್ ಮಾಡಿದ್ದು ಇಫ್ ಯು ವಾಂಟ್ ಐ ಕ್ಯಾನ್ ಶೋ ಯು ದಟ್ ಆಸ್ ವೆಲ್ ಅದು ಕೂಡ ತೋರಿಸ್ತೀನಿ ಒಂದ್ ಸೆಕೆಂಡ್ ಲೆಟ್ ಮಿ ಓಪನ್ ದಿಸ್ ಸೊ ಇಲ್ಲಿ ನೋಡ್ಬೋದು ಇದು VIP ಗ್ರೂಪ್ ಅಂತಿದೆ ಜಸ್ಟ್ ಫಾರ್ ದ ಸ್ಟೂಡೆಂಟ್ಸ್ ಅಂದ್ರೆ ಯಾರ್ಯಾರ ಹತ್ರ ಕ್ಲಾಸ್ ಜಾಯ್ನ್ ಆಗಿದ್ರಲ್ಲ ಅವ್ರಿಗೆ ಮಾತ್ರ ಟು ಗೆಟ್ ದ ಅವ್ರು ಏನ್ ಲೆವೆಲ್ಸ್ ಮಾರ್ಕ್ ಮಾಡ್ತಿದ್ರೆ ಕರೆಕ್ಟ್ ಆಗಿದೆಯಾ ಇಲ್ವಾ ಒಂದು ಕನ್ವಿಕ್ಷನ್ ಸಿಗ್ಲಿ ಅಂತ ಅಷ್ಟೇ ಗ್ರೂಪ್ ಮಾಡಿದ್ರೆ ಆಸ್ ಯು ಕ್ಯಾನ್ ಸಿ ಎಲ್ಲ TPHC ಪ್ರತಿಯೊಂದು ಹೇಳ್ತಾ ಅಲ್ವಾ ನಾನು ಯಾವ್ದೇ ತರ ವಿ ನೆವರ್ ಯೂಸ್ ನಾವ್ ಯಾವ್ದೇ ತರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯೂಸ್ ಮಾಡಲ್ಲ ಚಾರ್ಟ್ ಪ್ಯಾಟರ್ನ್ಸ್ ಯೂಸ್ ಮಾಡಲ್ಲ ಇಂಡಿಕೇಟರ್ಸ್ ಅಂತ ಜೀವನದಲ್ಲಿ ಯೂಸ್ ಮಾಡಲ್ಲ ಅಂಡ್ EMA RSI ಅಂಡ್ ಮೇನ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಇವೆಲ್ಲ ನಾವ್ ಯಾವ್ದು ಯೂಸ್ ಮಾಡಲ್ಲ ವಿ ಯೂಸ್ ಕ್ಲೀನ್ ಅಂಡ್ ಕ್ಲಿಯರ್ ಪ್ರೈಸ್ ಆಕ್ಷನ್ ಅಷ್ಟೇ ಅಂಡ್ ಸಪೋರ್ಟ್ ರೇಷನ್ಸ್ ಕೂಡ ನಾವು ಯೂಸ್ ಮಾಡಲ್ಲ ಬಿಕಾಸ್ ಮಾರ್ಕೆಟ್ ಅಲ್ಲಿ ಎವ್ರಿ ಸಪೋರ್ಟ್ ಇಸ್ ನಾಟ್ ಅ ಸಪೋರ್ಟ್ ಎವ್ರಿ ರೆಸಿಸ್ಟೆನ್ಸ್ ಇಸ್ ನಾಟ್ ಅ ರೆಸಿಸ್ಟೆನ್ಸ್ hope you understand my point right so let's get into the video and if you are interested to join the course ಏನಾದ್ರು ಜೀವನದಲ್ಲಿ ಸಾಧಿಸಬೇಕು ಟ್ರೇಡಿಂಗ್ ಅಲ್ಲಿ ಅಂತಂದ್ರೆ you can see and ಇನ್ನೊಂದು ನೀವು ಬೇರೆಯವ್ರ ಹತ್ರ ಕಲಿಬೇಕು ಅಂತಂದ್ರೆ ವಿಲ್ ಬಿ ನಾಟ್ ನೋಯಿಂಗ್ ದ ಲೈಕ್ ಸ್ಟ್ರಾಟಜಿ ಹೆಂಗ್ ವರ್ಕ್ ಆಗ್ತದೆ ಏನಂತೆಲ್ಲ ಗೊತ್ತಿರಲ್ಲ ಸೊ ಆಲ್ಮೋಸ್ಟ್ ಒಂದು ಸ್ಟ್ರೀಮ್ ಸ್ಟಾರ್ಟ್ ಮಾಡಿ 4 to 5 months ಆಗಿದೆ 4 to 5 months ಅಲ್ಲಿ ಯಾವ್ದಾನ ಒಂದು ವೀಕ್ ಇಫ್ ಯು ಕ್ಲೋಸ್ ಇನ್ ನೆಗೆಟಿವ್ ನಾನು ಲೈವ್ ಸ್ಟ್ರೀಮ್ಸ್ ಮಾಡ್ತೀನಿ ಪ್ರತಿ ದಿವಸ ಲೈವ್ ಸ್ಟ್ರೀಮ್ಸ್ ಮಾಡ್ತೀನಿ ಸೊ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಏನಾದ್ರು ಯಾವ್ದಾನ ವೀಕ್ ನಾವು ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದೀನಿ ಅಂತ ನೀವು ಪ್ರೂವ್ ಮಾಡ್ಬಿಟ್ರೆ ನಾನು ಸ್ಟ್ರೈಟ್ ಅಲ್ಲಿ ಸ್ಟ್ರೀಮ್ಸ್ ಮಾಡೋದೇ ಬಿಟ್ಬಿಡ್ತೀನಿ ಟ್ರೇಡಿಂಗ್ ಚಾನಲ್ ಬಿಟ್ಬಿಡ್ತೀನಿ ಬಿಕಾಸ್ ನನ್ ಸ್ಟ್ರಾಟಜಿ ನನ್ಗೆ ಗೊತ್ತು ಎಷ್ಟು ಅಕ್ಯುರೇಟ್ ಆಗಿದೆ ಅಂತ ಅಂಡ್ ಇನ್ನೊಂದು ಪೇಷನ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಸ್ಟ್ರಾಟಜಿಯಲ್ಲಿ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ DM ಓಕೆ ಸೊ ಲೆಟ್ ಸ್ಟಾರ್ಟ್ ಸೊ ಯು ಎಸ್ ಅಲ್ಲಿ ನೋಡೋದಾದ್ರೆ ಸಿ ಅಟ್ ದಿಸ್ ಲೆವೆಲ್ ಸಮ್ವೇರ್ ಮಾರ್ಕೆಟ್ ಇಲ್ಲಿದ್ದಾಗ and ಇನ್ನೊಂದು ನಾನು ಮಾರ್ಕೆಟ್ ಇಲ್ಲಿ ಬಂದಾಗ ಬೈ ಕೊಡೋನಲ್ಲ ಮಾರ್ಕೆಟ್ ಅಲ್ಲಿ ಇನ್ನ ಹೋಗಕ್ಕಿಂತ ಮುಂಚೆನೆ ವಿಲ್ ಮಾರ್ಕ್ ದಿಸ್ ಲೆವೆಲ್ ಸೊ ಎಸ್ ಮಾರ್ಕೆಟ್ ಟ್ಯಾಬ್ ಆಲ್ಮೋಸ್ಟ್ 80 ಪಿಪ್ಸ್ ವಿ ಕ್ಯಾಪ್ಚರ್ಡ್ ಇಯರ್ ಅಂಡ್ ದ ಸೇಮ್ ವೇ ಇದು ನ್ಯೂಯಾರ್ಕ್ ಸೆಷನ್ಸ್ ಅಲ್ಲಿ ಟ್ರೇಡ್ ತಗೊಂಡ್ರಿ ಬಟ್ ನಮ್ದು SL ಟ್ರಿಗರ್ ಆಯ್ತು ರಿಸ್ಕ್ ಫ್ರೀನು ಕೊಟ್ಟಿಲ್ಲ 35 ಪಿಪ್ಸ್ ಲಾಸ್ ಬುಕ್ ಆಯ್ತು ಬಟ್ ವೆನ್ ಯು ಆರ್ ಮೇಕಿಂಗ್ ಪ್ರಾಫಿಟ್ 80 to 200 ಪಿಪ್ಸ್ ಪ್ರಾಫಿಟ್ ಮಾಡ್ತಾ ಇರ್ತೀನಿ ಸೊ ದಟ್ ಈಸ್ ಹೌ ವಿ ಆರ್ ಸರ್ವೈವಿಂಗ್ ಇನ್ ದ ಮಾರ್ಕೆಟ್ ಇಲ್ಲೊಂದು 35 ಪಿಪ್ಸ್ ಲಾಸ್ ಆಯ್ತು US ಅಲ್ಲಿ ಅಂಡ್ ಅಗೇನ್ US ಅಲ್ಲಿ ಇದು ಕೂಡ ನೆನ್ನೆ ಹೇಳಿದ್ದೆ ಅಗೇನ್ ಲೆವೆಲ್ ಟ್ಯಾಬ್ ಈಸಿ ಪ್ರಾಫಿಟ್ಸ್ ಸಿಂಪಲ್ ಅಂಡ್ ಕ್ಲಿಯರ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಬಿಟ್ ಕಾಯಿನ್ ಸೊ ಬಿಟ್ ಕಾಯಿನ್ ಅಂತೂ ಹಬ್ಬಾನೇ ಅನ್ಕೊಳ್ಳಿ ಏನಕ್ಕೆ ಅಂತಂದ್ರೆ ಸಿ when market was here I set this level to enter yes entered 100 pips ಅಂಡ್ ಅಗೇನ್ ತಿರ್ಗಾ ಮಾರ್ಕೆಟ್ ಇಲ್ಲಿ ಬಂದಾಗ ತಿರ್ಗಾ ನನ್ಗೆ ಇನ್ನೊಂದು ಲೋಯರ್ ಟೈಮ್ ಫ್ರೇಮ್ಸ್ ಇನ್ನೊಂದು ಲೆವೆಲ್ ಕಾಣಿಸ್ತು ಸೊ ತಿರ್ಗಾ ಅಗೇನ್ ಐ ಮಾರ್ಕ್ ದಿಸ್ ಲೆವೆಲ್ ಅಗೇನ್ ವಿ ಕ್ಯಾಪ್ಚರ್ಡ್ 150 ಪಿಪ್ಸ್ ಇಯರ್ ಅದಾದ್ಮೇಲೆ ತಿರ್ಗಾ ಇದನ್ನ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಹೋಗಿದೆ ಡೋಂಟ್ ಮಿಸ್ ಅಂತ ಎಸ್ ಆಲ್ಮೋಸ್ಟ್ 200 ಪಿಪ್ಸ್ ಕ್ಯಾಪ್ಚರ್ಡ್ ಇನ್ ದ ಲೈವ್ ಸ್ಟ್ರೀಮ್ಸ್ ಬಟ್ ಅದಾದ್ಮೇಲೆ ಇನ್ನ ಮಾರ್ಕೆಟ್ ಮೇಲೆ ಹೋಯ್ತು ಸಿ ನಮ್ಮ ಹಣೆ ಬರ್ದಲ್ಲಿ ಎಷ್ಟು ಬರ್ತಿರುತ್ತೆ ನಾವು ಅಷ್ಟೇ ತಗೊಳಕಾಗುತ್ತೆ ಎಲ್ಲಾ ಮೂಮೆಂಟ್ಸ್ ನಾವು ಕ್ಯಾಪ್ಚರ್ ಮಾಡಕ್ಕಾಗಲ್ಲ ರೈಟ್ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಸೊ ಬಿಟ್ ಕಾಯಿನ್ ಅಲ್ಲಿ ಆಲ್ಮೋಸ್ಟ್ ಇದು 200 ಪ್ಲಸ್ 150 ಅಂದ್ರೆ 300 ಆಲ್ಮೋಸ್ಟ್ 450 ಪಿಪ್ಸ್ ಬಿಟ್ ಕಾಯಿನ್ ಅಲ್ಲಿ ಕ್ಯಾಪ್ಚರ್ ಮಾಡಿದೀನಿ ಅರ್ಥ ಮಾಡ್ಕೊಳ್ಳಿ ಅಂಡ್ XRP ಏನಿಲ್ಲ ಅಂಡ್ GBP USD ಅಲ್ಲಿ ಏನ್ ಈ ಲೆವೆಲ್ ಇದೆ ಈ ಲೆವೆಲ್ ಏನಿದೆ ಈ ಲೆವೆಲ್ ಆಲ್ಮೋಸ್ಟ್ ಒಂದು ವೀಕ್ ಇಂದ ವೇಟ್ ಮಾಡಿದೀನಿ ಈ ಲೆವೆಲ್ ಸ್ಟಾಪ್ ಹಾಕಿ ಸೊ ದಿಸ್ ಇಸ್ ಹೌ ಪೇಷನ್ಸ್ ವಿ ಆರ್ ನಾವು ಬೇರೆ ಸ್ಟ್ರೀಮರ್ಸ್ ತರ ಬಂದ್ಬಿಟ್ಟು ದಿನಕ್ಕೆ 10-15 ಎಂಟ್ರಿ ಕೊಟ್ಟು ನಿಮ್ಗೆ ಲಾಸ್ ಎಲ್ಲ ಮಾಡ್ಸೋ ನನ್ಗೆ ಅದು ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ ಮ್ಯಾಕ್ಸಿಮಮ್ 1 or 2 ಟ್ರೇಡ್ಸ್ ಇನ್ ಅ ಡೇ ಅದು ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ ಬಿಕಾಸ್ ಇಫ್ ಇಲ್ಲರ್ ಓನ್ಲಿ ನೋ ಹೌ ಟು ಎಂಟರ್ ಅಂಡ್ ಇಫ್ ಯು ಸಿ ಇಯರ್ ಲೆವೆಲ್ ಟ್ಯಾಬ್ 90 ಪಿಪ್ಸ್ ಕ್ಯಾಪ್ಚರ್ ಆಯ್ತು ಡನ್ ಫಾರ್ ದ ಡೇ ಬಟ್ ಅಗೇನ್ ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಗೇನ್ ಮಾರ್ಕೆಟ್ ವೆಂಟ್ ಅಪ್ ಸೊ ವಿ ಆರ್ ನಾಟ್ ಇಲ್ಲಿ ನಾವು ಎಂಟರ್ ಆಗಿಲ್ಲ ಸೊ ನಾವು ಯಾವ್ದು ಎಂಟರ್ ಆಗಿದೆ ಸ್ಟ್ರೀಮ್ಸ್ ಅಲ್ಲಿ ಅಂಡ್ ನಾನು ನಿಮ್ ಯಾವ್ದೇ ನಿಮ್ ಲೆವೆಲ್ ತೋರಿಸ್ತಿದ್ದೀನಿ ಎಲ್ಲ ಸ್ಟ್ರೀಮ್ಸ್ ಅಲ್ಲಿ ಇರೋದೆ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಕ್ರಾಸ್ ವೆರಿಫೈ ಅಂಡ್ ಕರೆಕ್ಟ್ ಕ್ಲಾಸ್ ಫೀಸಸ್ ಅಂತ ತುಂಬಾ ಜನ ಕೇಳ್ತಾರೆ ಸಿ ಜಸ್ಟ್ 7,500 ಅಷ್ಟೇ ನಾನು ಚಾರ್ಜ್ ಮಾಡ್ತಾ ಇರೋದು ಅದು ಬಿಟ್ಟು ಐ ಆಮ್ ನಾಟ್ ಚಾರ್ಜಿಂಗ್ ಎನಿ ಮೋರ್ ಎನಿಥಿಂಗ್ ಓಕೆ ಅಂಡ್ ದಿಸ್ ಟ್ರೇಡ್ ವಿ ಹಾವ್ ನಾಟ್ ಎಂಟರ್ಡ್ ಓಕೆ ವಿ ವಾಸ್ ಅಬೌಟ್ ಟು ಎಂಟರ್ ಬಟ್ ಲಿಕ್ವಿಡಿಟಿ ಸ್ಲಿಪ್ ವೇಟ್ ಅನ್ಕೊಂಡ್ರೆ ಬಟ್ ಫ್ರೈಡೆ ಅಲ್ವಾ ಸೊ ವಿ ಅವಾರ್ಡೆಡ್ ಅದು ಬಿಟ್ಟು GBP ಅಲ್ಲಿ ಸಿ ಕ್ಲಿಯರ್ಲಿ ಎಂಟರ್ಡ್ ದಿಸ್ ವಾಸ್ ಅವರ್ ಬೈಯಿಂಗ್ ಲೆವೆಲ್ 4 ಅವರ್ದು ಬೈಯಿಂಗ್ ಲೆವೆಲ್ ಎಂಟರ್ಡ್ 100 ಪಿಪ್ಸ್ ಕ್ಯಾಪ್ಚರ್ ಆಯ್ತಿಲ್ಲ ಅಗೇನ್ ಇದು 1 ಅವರ್ದು ಸೆಲ್ಲಿಂಗ್ ಝೋನ್
ಅಗೇನ್ 100 ಪಿಪ್ಸ್ ಕ್ಯಾಪ್ಚರ್. ಇದಕ್ಕಿಂತ ಇನ್ನೇನ್ ಬೇಕು ಜೀವನದಲ್ಲಿ? ವಾರಕ್ಕೆ ಇಫ್ ಯುವರ್ ಕ್ಯಾಪ್ ಇಫ್ ಯುವರ್ ನಿಮ್ಗೆ ಜೀವನ ವಾರದಲ್ಲಿ ಒನ್ ಲೈಕ್ 200 to 300 ಪಿಪ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ರೆ ದಟ್ ಈಸ್ ಅಚೀವ್ಮೆಂಟ್ ನಿಮ್ಗೆ. ಬಟ್ ವಿ ಆರ್ ಕ್ಯಾಪ್ಚರಿಂಗ್ 100 to 1000 ಪಿಪ್ಸ್, ದಟ್ ಟು ಈಸಿಲಿ ವಿತೌಟ್ ಎನಿ ತಲೆನೋವಿಲ್ದಿರ. ಅಂಡ್ GBP USD ಅಲ್ಲಿ sorry UR JPL again one trade, same logic, same levels, 100 ಪಿಪ್ಸ್ ಇಲ್ಲಿ ಕ್ಯಾಪ್ಚರ್ ಆಯ್ತು. ಸೊ ಅಂಡ್ ಇಲ್ಲಿ ನೋಡೋದಾದ್ರೆ ಲಾಸ್ಟ್ ಟ್ರೇಡ್ ವೈಸ್ ದಟ್ ಈಸ್ USD JPL. ಇದನ್ನೆಲ್ಲ ಫ್ರೈಡೆ ತಗೊಂಡ್ರಿ, ನ್ಯೂಯಾರ್ಕ್ ಸೆಷನ್ಸ್ ಹತ್ರ 4:35 ತಗೊಂಡ್ರಿ, ಬಟ್ ಆಲ್ಮೋಸ್ಟ್ 20 ಪಿಕ್ಸ್ ಅಲ್ಲ 30 ಪಿಕ್ಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ರಿ. ಬಿಕಾಸ್ ಓವರ್ ನೈಟ್ ಮಿಡ್ ನೈಟ್ ವೀಕೆಂಡ್ ಬೇರೆ, ವೀಕೆಂಡ್ ಮಿಡ್ ನೈಟ್ ಯಾವ್ದು ಹೋಲ್ಡ್ ಮಾಡಲ್ಲ. ಸೊ ದಟ್ ಈಸ್ ದ ರೀಸನ್ ವಿ ಹವ್ ಕ್ಲೋಸ್ ಎವ್ರಿಥಿಂಗ್. ಬಟ್ ನೋಡೋದಾದ್ರೆ ಬೈ ಎಂಡ್ ಆಫ್ ದ ವೀಕ್ ವಿ ಸಕ್ಸಸ್ಫುಲಿ ಕ್ಯಾಪ್ಚರ್ಡ್ 995 ಪಿಪ್ಸ್. ದಟ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್ ಗೈಸ್. ಸೊ ಈ ತರ ನೀವು ಟ್ರೇಡ್ಸ್ ಮಾಡಬೇಕು, ಒಂದು ಜೀವನದಲ್ಲಿ ಒಂದು ಫುಲ್ ಟೈಮ್ ಟ್ರೇಡರ್ ಆಗ್ಬೇಕು, ಏನಾದ್ರು ಸಾಧನೆ ಮಾಡಬೇಕು ಅಂದ್ರೆ ದಯವಿಟ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಚಾರ್ಟ್ ಪ್ಯಾಟರ್ನ್ಸ್, ಇಂಡಿಕೇಟರ್ಸ್ ಎಲ್ಲ ಮಾಡೋದ್ ಬಿಟ್ಬಿಟ್ಟು ರಿಯಲ್ ಥಿಂಗ್ಸ್ ಮಾರ್ಕೆಟ್ ಏನಿದೆಯೋ ಅದನ್ನ ಕಲ್ತ್ಕೊಳ್ಳಿ. ಸೊ ಇಫ್ ಯು ವಾಂಟ್ ಟು ಲರ್ನ್ ಫ್ರಮ್ ಮೀ, ಸಿ ಮೈ ರಿಸಲ್ಟ್ಸ್ ಎಲ್ಲ ನನ್ನ ಸ್ಕ್ರೀನ್ಸ್ ನೋಡ್ಕೊಂಬನ್ನಿ. ಇಫ್ ಯು ಗೆಟ್ ಕಾನ್ಫಿಡೆಂಟ್ ದೆನ್ ಓನ್ಲಿ ಜಾಯಿನ್ ಫಾರ್ ದ ಕ್ಲಾಸ್. ಕ್ಲಾಸ್ ಫೀಸ್ ಬಂದು ತೀರಾ ಅಂದ್ರೆ ತೀರಾ ಕಡಿಮೆ ಇದೆ. ನಿಮ್ಗೆ ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇವೆಲ್ಲ ಹೇಳ್ಕೊಡಕ್ಕೆ ದೇ ಆರ್ ಚಾರ್ಜಿಂಗ್ ಯು 10-15 thousand ಚಾರ್ಜ್ ಮಾಡ್ತಿದ್ರೆ, ರಿಯಲ್ ಥಿಂಗ್ ರಿಯಲ್ ಶಿಟ್ ಹೇಳ್ಕೊಡಕ್ಕೆ ಐ ಆಮ್ ಜಸ್ಟ್ ಟೇಕಿಂಗ್ ಯು ಚಾರ್ಜಿಂಗ್ ಯು 7,500 ಅಷ್ಟೇ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಎಸ್ ಯು ಕ್ಯಾನ್ DM me. ನಂಬರ್ ನಂದು ಸ್ಕ್ರೀನ್ಸ್ ಹೋದ್ರೆ ಮೇಲ್ಗಡೆ ನಂಬರ್ ಕಾಣಿಸುತ್ತೆ, ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಯು ಕ್ಯಾನ್ ಕಮೆಂಟ್ ಮಿ ಎನಿವೆ. ಓಕೆ, ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಹ್ಯಾಪಿ ವೀಕೆಂಡ್ ಗೈಸ್. ಚಿಯರ್ಸ್ ಟು ದ ವಂಡರ್ಫುಲ್ ವೀಕ್ ಅಗೇನ್. ಥ್ಯಾಂಕ್ ಯು.